ಅನ್ನಭಾಗ್ಯ ನಾವು 5 kg ಅಡಿಷನಲ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದು 170 ರೂಪಾಯಿ ಯಾರ್ಯಾರು ಬರ್ತಾ ಇದೆ? ಯಾರ್ಯಾರು ಬರ್ತಾ ಇದೆ? 170 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಯಾರ್ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ? ಯಾರು ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಯುವ ನಿಧಿ ಈಗ ಶಿವಮೊಗ್ಗದಲ್ಲಿ ಮೊನ್ನೆ ಅದನ್ನು ಚಾಲನೆ ಕೊಟ್ಟು ಸುಮಾರು 70,000 ನಿರುದ್ಯೋಗಿ ಯುವಕ ಯುವತಿಯರು ಎನ್ರೋಲ್ ಆಗಿದ್ದಾರೆ. ಸುಮಾರು 4,19,000 ನಿರುದ್ಯೋಗಿ ಯುವಕ ಯುವತಿಯರಿಗೆ ತಿಂಗಳಿಗೆ 3,000 ರೂಪಾಯಿ, ಗ್ರಾಜ್ಯುಯೇಟ್ಸ್ಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದುಡ್ಡಿಲ್ಲ, ದಿವಾಳಿ ಆಗ್ಬಿಡ್ತದೆ ರಾಜ್ಯ, ದಿವಾಳಿ ಆಗ್ಬಿಡ್ತದೆ. ದುಡ್ಡಿಲ್ಲ. ನೀವೇನಾರು ಮಾಡಿದ್ರ? ಯಾರು ಏನೂ ಮಾಡ್ಲಿಲ್ವೋ ಅವರೇ ಟೀಕೆ ಮಾಡೋರು. ಯಾರು ಏನು ಮಾಡ್ಲಿಲ್ವಲ್ಲ ಅವರು ಟೀಕೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಇವೆಲ್ಲ ನಡಿಬಾರ್ದು ಅನ್ನೋದು ಅವರ ಉದ್ದೇಶ. ನೀವು ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರೋದು, ನಿಮ್ಮಿಂದ ನಾವು ಅಧಿಕಾರದಲ್ಲಿ ಇರೋದು, ನಿಮ್ಮಿಂದ ಈ ಕಾರ್ಯಕ್ರಮಗಳನ್ನ ಮಾಡೋದು. ನೀವು ಮುಂದುವರಿಬೇಕಾದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರ್ಬೇಕು. ಇರ್ತದೆ ಅಲ್ವಾ? ಇರ್ತದೆ ಅಲ್ವೇನ್ರಿ? ಈ ಕೈ ಎತ್ತದೇ ಇಲ್ವಲ್ಲ ಯಾರು? ನಿಮ್ಮ ಆಶೀರ್ವಾದ ಸದಾ ಇರಲಿ, ಸದಾ ಇರಲಿ. ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ. ನಿಮ್ ಜೊತೆ ನಾವು ಇರ್ತೀವಿ. ಈ ರಾಜ್ಯದ ಬಡವರು, ರೈತರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವ್ರ ಜೊತೆ ಎಲ್ಲರ ಜೊತೆಲೂ ಕೂಡ ಇರ್ತೀವಿ. ಬಡವರು ಯಾವುದೇ ಜಾತಿಗೆ ಸೇರಿರ್ಲಿ. ಏನ್ ಅಕ್ಕಿ ತಗೊಳ್ಳೋರು ಒಂದ್ ಜಾತಿಯವ್ರು ತಗೋತೀರಾ? ಬಸ್ನಲ್ಲಿ ತಿರ್ಗಾಡೋರು ಒಂದ್ ಜಾತಿಯವ್ರು ತಿರ್ಗಾಡ್ತಾರ? ಗೃಹ ಜ್ಯೋತಿ ಕೊಟ್ಟಿರೋದು ಒಂದ್ ಜಾತಿಯವರು ಕೊಟ್ಟಿದೀವ? ಒಂದ್ ಧರ್ಮದವರು ಕೊಟ್ಟಿದೀವ? ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇಷ್ಟನ್ನು ಹೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣವರ ಸೈನಿಕ ಶಾಲೆ, ರಾಕ್ ಗಾರ್ಡನ್, ಮತ್ತೆ ಎಂತದ್ದು ಇನ್ನೂ ಕಂಪ್ಲೀಟ್ ಆಗಿಲ್ವಾ? ನಂದಗಡೆ ಮ್ಯೂಸಿಯಂ ಒಂದು ಮಾತ್ರ ಆಗ್ಬೇಕು. ಬೇರೆ ಮ್ಯೂಸಿಯಂ ಆಗಿದೆಯಾ? ಎಲ್ಲ ಆಗಿದಾವೆ. ಅದರಿಂದ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಇವತ್ತು ನನಗೆ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ದೇಶ ಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾಭಿಮಾನಿ, ಅವರ ಹೆಸರಿನಲ್ಲಿ ಇಂಥ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿದೀವಿ, ತೀರ್ಮಾನ ಮಾಡಿದೀವಿ ಈ ಸರ್ಕಾರ ಅಂತಕ್ಕಂಥದ್ದೇ ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಸಮಾಚಾರ. ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.